ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯಲ್ಲಿ ವೈದ್ಯರ ಪರ ಗ್ರಾಮಸ್ಥರ ಭಾರೀ ಬೆಂಬಲ ವ್ಯಕ್ತವಾಗಿದೆ. ಕೊಡಿಗೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಾ. ದರ್ಶನ್ ಮಾರೇಗೌಡರ ವಿರುದ್ಧ ಕೆಲವು ಸಂಘಟನೆಗಳು ಸಲ್ಲಿಸಿರುವ ಆರೋಪಗಳು ಸಂಪೂರ್ಣ ಸುಳ್ಳು ಹಾಗೂ ಆಧಾರರಹಿತ ಎಂದು ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಕೆಲವರು ವೈಯಕ್ತಿಕ ದ್ವೇಷದಿಂದ ವೈದ್ಯರ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಆರೋಪಿಸಿರುವ ಗ್ರಾಮಸ್ಥರು ನೈಜ ಪರಿಸ್ಥಿತಿಯನ್ನು ಪರಿಶೀಲಿಸಿ ವೈದ್ಯರಿಗೆ ಯಾವುದೇ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಈ ಮನವಿ ಸಲ್ಲಿಕೆಯಲ್ಲಿ ಮಧುಗಿರಿ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಶಿವಕುಮಾರ್ ಹಾಗೂ ವೇದಿಕೆಯ ಎಲ್ಲಾ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಹಾಗೆಯೇ ಕೊಡಿಗೇನಹಳ್ಳಿಯ ಸಾರ್ವಜನಿಕ ಬಂಧುಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೈದ್ಯರ ಪರ ಬೆಂಬಲ ವ್ಯಕ್ತಪಡಿಸಿದ್ದರು. ವರದಿ ಹರೀಶ್ ಸಿಎ, ಮಧುಗಿರಿ. ಕಾರಣ ಡಾಕ್ಟರ್ ದರ್ಶನ್ ಅಂತ ಹೇಳ್ಬಿಟ್ಟು ಸರ್ಕಾರಿ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಒಂದು ವರ್ಷದ ಹಿಂದೆ ಏನಿದೆಯೋ ಆ ಪೀರಿಯಡಲ್ಲಿ ಡಾಕ್ಟರ್ಸೇ ಇರೋದಿಲ್ಲ ಕೊಡಿಗೇನಹಳ್ಳಿ ಭಾಗದಲ್ಲಿ. MBBS ಡಾಕ್ಟ್ರು ಫಸ್ಟ್ ಟೈಮು ನಮ್ಮ ಹಾಸ್ಪಿಟ್ಲಿಗೆ ಬಂದಿರ್ತಾರೆ. ಅವರಿಗೆ ಕೆಲ ಪ್ರೈವೇಟ್ ಹಾಸ್ಪಿಟ್ಲವರು ಅವರು ಮೆಡಿಸಿನ್ ಆಚೆ ಬರ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಟ್ಕೊಟ್ಟು ಬೇರೆ ಒಂದು ಸಂಘಟನೆ ಹೆಸರು ಹೇಳಿ ಅವ್ರು ಬಂದು ಒಂದು ಹೋರಾಟ ಮಾಡಿ ಮೆಡಿಸಿನ್ ಬರ್ಕೊಡ್ತಾ ಇದ್ದಾರೆ ಅಂತ ಅವ್ರ ವಿರುದ್ಧವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹತ್ತಿಕ್ಕ ಕೆಲಸ ಮಾಡಿರ್ತಾರೆ. ಅದಕ್ಕೆ ಒಂದು ಏನು ಸಪ್ಲೈ ಬರ್ತಾ ಇದೆ ಮೆಡಿಸಿನ್ ಅದು ಕೊಡೋದಕ್ಕೆ ಲಭ್ಯ ಇರ್ಬೋದು, ಕೊಡ್ತಾರೆ. ಅವ್ರ ಮನೆಯಿಂದ ತಂದು ಕೊಡೋಕ್ಕಾಗಲ್ಲ. ಅವರು ಹೊಟ್ಟೆ ಬಾಡು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಬಂದು ಪದೇ ಪದೇ ಕಿರುಕುಳ ಕೊಡ್ತಾ ಇರ್ತಾರೆ. ಇದೆಲ್ಲ ಟಾರ್ಚರ್ ಕೊಟ್ಟು ಅವ್ರನ್ನ ಮನಸ್ಸಿಗೆ ವಹಿಸಿದ್ದಾರೆ. ಅವ್ರು ರಿಸೈನ್ ಮಾಡೋ ಲೆವೆಲ್ಗೆ ಹೋಗಿದೆ ಆಲ್ರೆಡಿ. ಅದಕ್ಕೆ ನಾವು ಒಂದು ಮನವಿ ಪತ್ರ ಕೊಟ್ಟು ಆ ಡಾಕ್ಟ್ರು ಅಲ್ಲೇ ಉಳಿಸ್ಕೋಬೇಕು. ಮೆಡಿಸಿನ್ನೇ ಸಪ್ಲೈ ಬರೋಂಗಿದ್ರೆ, ಸರ್ಕಾರದಿಂದ ಸಪ್ಲೈ ಬರೋಂಗಿದ್ರೆ ಅವರು ಅದನ್ನೇ ಕೊಡ್ತಾರೆ. ಒಂದು 3-4 ಬರ್ಕೊಟ್ಟಾಗ 2 ಅಲ್ಲಿ ಸಿಗುತ್ತೆ, ಅಲ್ಲಿ ಕೊಡ್ತಾರೆ. ಇನ್ನು ಮಿಕ್ಕಿದ್ದು ಆಚೆ ತೊಗೋಬೇಕು ಯಾರೇ ಆಗಲಿ. ಈಗ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲೂ ಸೇಮ್ ಹಂಗೆ ಇದೆ. ಅದಕ್ಕೋಸ್ಕರ ಡಾಕ್ಟ್ರು ಒಳ್ಳೆ ಡಾಕ್ಟ್ರ್ ಇದ್ದಾರೆ, ಒಳ್ಳೆ ಸರ್ವಿಸ್ ಇದೆ. ಇವ್ರು ಬರೋಕ್ಕಿಂತ ಮುಂಚೆ 10-20 ಜನ ಪೇಷಂಟ್ಸ್ ಮಾತ್ರ ಹೋಗ್ತಿದ್ರು ಕೊಡಿಗೇನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ. ಈಗ 150-200 ಜನ ಹೋಗ್ತಾ ಇದ್ದಾರೆ ಪೇಷಂಟ್ಸ್. ಅದಕ್ಕೋಸ್ಕರ ಪ್ರೈವೇಟ್ ಹಾಸ್ಪಿಟ್ಲವರು ಏನೋ ಒಂದು ಇದರ ಬಗ್ಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡಿಸ್ತಾ ಇದ್ದಾರೆ. ಇದಕ್ಕೆ ತಲೆ ಬಾಗಿದಂಗೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಸ್ಟಾಫ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸಗಾರರು, ಒಳ್ಳೆ ಡಾಕ್ಟ್ರು. ಅದಕ್ಕೋಸ್ಕರ ಅವ್ರ ಮೇಲೆ ಏನೇ ಒಂದು ಆರೋಪ ಬಂದ್ರೂ ಅದು ಕೈಗೆತ್ಕೊಳ್ತಿದ್ದಂಗೆ ಅವ್ರನ್ನಲ್ಲೇ ಉಳಿಸ್ಬೇಕು, ಸರ್ವಿಸ್ ಮಾಡೋದಕ್ಕೆ ಬಿಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಅವ್ರು ಬಂದಾಗಿಂದ ಚೆನ್ನಾಗಿ ಕೆಲಸ ನಡೀತಾ ಇದೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಅವ್ರು ಬರೋಕ್ಕಿಂತ